ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 1/3/2026 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ನಡೆದಿತ್ತು ನೋಡಿ. ಸೊ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತು ಅಂದರೆ ದಿನಾಂಕ 1 ಏಪ್ರಿಲ್ 2026 ಫೈನಲ್ ಮೆರಿಟ್ ಲಿಸ್ಟ್ ಅಥವಾ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ 24 ಮಾರ್ಚ್ 2026 ಒಂದು ತಾತ್ಕಾಲಿಕ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿದರು. ಹೌದಾ, ಅದು ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಮಾತ್ರ. ಅಂದರೆ ಆ ಒಂದು ರಿಸಲ್ಟ್ನಲ್ಲಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮಗೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಿತ್ತು ಅಂತ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಒಂದು ಇಲಾಖೆಯನ್ನು ಸಂಪರ್ಕಿಸಿ ಅಂತ ಹೇಳಿದರು. ಸೊ ಇದೀಗ ಆ ಒಂದು ಎಲ್ಲ ಕರೆಕ್ಷನನ್ನು ಮಾಡಿ ಇವತ್ತು ಒಂದು ಫೈನಲ್ ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆ, ಇದು ಸಹ ಈ ಇಡೀ ಕರ್ನಾಟಕದಲ್ಲಿ ಎಷ್ಟೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದಾರೆ ನೋಡಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಮೆರಿಟ್ ಲಿಸ್ಟ್ ಇದಾಗಿದೆ. ಇನ್ನೂ ಸಹ ಪ್ರತ್ಯೇಕವಾಗಿ ಜಿಲ್ಲೆಗಳ ಮೆರಿಟ್ ಲಿಸ್ಟನ್ನು ಬಿಟ್ಟಿಲ್ಲ. ಓಕೆ, ಸೊ ಹಾಗಾದರೆ ಈ ಒಂದು ಲಿಸ್ಟಿನಲ್ಲಿ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಅಂತ ನೋಡೋಣ ಈಗ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮೊದಲನೇ ಲಿಂಕ್ ಬರುತ್ತೆ cet.online.karnataka.gov.in ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿಯಾದಂಥ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ನೀವು ಈ ಒಂದು ವೆಬ್ಸೈಟ್ ಅಥವಾ ಇದನ್ನು ಮೊಬೈಲ್ನಲ್ಲಿ ನೋಡ್ತಿದ್ರೆ ಅಡ್ಡ ಹಿಡಿದುಕೊಂಡು ನೋಡ್ಕೊಳ್ಳಿ. ಮೊಬೈಲ್ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ನೋಡಿ. ಆಮೇಲೆ ಇಲ್ಲಿ ಈ ಒಂದು ಮೇಲ್ಗಡೆ ಏನು ಮಾರ್ಕ್ ಕಾಣುತ್ತೆ ನೋಡಿ ನಿಮಗೆ ಟಾಪ್ ರೈಟ್ ಕಾರ್ನರಲ್ಲಿ ಈ ಮಾರ್ಕ್. ಓಕೆ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಓಕೆ, ಸೊ ಈ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಇಲ್ಲಿ ಈ ಒಂದು ಟಿಕ್ ಮಾರ್ಕನ್ನು ರೈಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ಇಲ್ಲಿ ನಿಮಗೆ ಪ್ರವೇಶ ಅಂತ ಏನು ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಏನು ಕಾಣುತ್ತೆ ನಿಮಗೆ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ನಿಮಗೆ ಇಲ್ಲಿ 24/3/2026 ತಾತ್ಕಾಲಿಕ ಅರ್ಹತೆ ಪಟ್ಟಿಯನ್ನು ಬಿಟ್ಟಿದ್ದರು. ಸೊ ಇವತ್ತು ಅಂದರೆ 1/4/2026 ಅಂತಿಮ ಅರ್ಹತೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಇದಕ್ಕೂ ಮುಂಚೆ ನೀವು ನಿಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಿದ್ದಾವೆ ಅದನ್ನೇ ನೋಡ್ಕೊಂಡಿಲ್ಲ ಅಂತಂದರೆ ನೀವು ಎಲ್ಲಿ ನೋಡ್ಬೋದು ಅಂತಂದರೆ ಈ ಲಿಂಕನ್ನು ನೋಡ್ಕೊಳ್ಳಿ. ಓಕೆ, ಅಂತಿಮ ಫಲಿತಾಂಶ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವಿದ್ಯಾರ್ಥಿಯ SATS ID-ಯನ್ನು ಇಲ್ಲಿ ಟೈಪ್ ಮಾಡಿ. ಓಕೆ, ಈ SATS ID ನಿಮ್ಮ ವಿದ್ಯಾರ್ಥಿಯ ಐಡೆಂಟಿಟಿ ಕಾರ್ಡ್ ಇರುತ್ತೆ ಅದರಲ್ಲೂ ಸಹ ಪ್ರಿಂಟ್ ಆಗಿರುತ್ತೆ, ಅಥವಾ ನಿಮ್ಮ ಹಾಲ್ ಟಿಕೆಟ್ ಇರುತ್ತೆ, ಸೊ ಅದರಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಅಲ್ಲೂ ನಿಮಗೆ ಸಿಗಲಿಲ್ಲ ಅಂತಂದರೆ ಆ ಒಂದು ಶಾಲೆಯ ಹೆಡ್ ಮಾಸ್ಟರನ್ನು ಕೇಳಿ ನೀವು ತಿಳ್ಕೊಳ್ಬೋದು. ಸೊ ಅದನ್ನು ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ವಿದ್ಯಾರ್ಥಿಯ ವರ್ಷ ಇದೆ, ಹುಟ್ಟಿದ ವರ್ಷ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು, ಸೊ ಫಾರ್ ಎಕ್ಸಾಂಪಲ್ ಹಾಗೆ 2015, ಆಮೇಲೆ ತಿಂಗಳನ್ನು ಈ ರೀತಿ ಮುಂದೆ ಹಿಂದೆ ಈ ರೀತಿ ಸರಿಸುವ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಡೇಟನ್ನು ಸೆಟ್ ಮಾಡಿ ಆಮೇಲೆ ಇಲ್ಲಿ ಸೆಟ್ ಅಂತ ಏನು ಕಾಣುತ್ತೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ. ಅದಾದ ಮೇಲೆ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಓಕೆ, ಸೊ ನಿಮ್ಮ ರಿಸಲ್ಟ್ ನಿಮಗೆ ಕಾಣಿಸಿಗುತ್ತೆ. ಓಕೆ, ಸೊ ಇದು ರಿಸಲ್ಟನ್ನು ಇನ್ನೂ ನೋಡಿಲ್ಲ ಅಂತಂದರೆ ಹೇಗೆ ಚೆಕ್ ಮಾಡುವುದು ಅಂತ ಅರ್ಥ. ಓಕೆ, ಸೊ ಈಗ ಅಂತಿಮ ಪಟ್ಟಿ, ಸೊ ಇದು ಇಲ್ಲಿ ಅಂತಿಮ ಪಟ್ಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ, ಅದು ಈ ರೀತಿಯಾಗಿ ಕಾಣಿಸಿಗುತ್ತೆ. ಓಕೆ, ಸೊ ಈ ಹಿಂದೆ 24ನೇ ತಾರೀಕು ಅಂದರೆ 24 ಮಾರ್ಚ್ರಂದು ಬಿಟ್ಟಿದ್ದು ಅಲ್ಲಿ ಏನಿತ್ತು ಅಂತಂದರೆ, ಸೊ ಇದು 24ರಂದು ಬಿಟ್ಟಿರೋಂಥದ್ದು. ಓಕೆ, ಇಲ್ಲಿ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅಂತ ಇದೆ, ಹೌದಾ, ತಾತ್ಕಾಲಿಕ ಇದು. ಬಟ್ ಈಗ ಒಂದು ಬಿಟ್ಟಿರುವಂಥದ್ದು ಫೈನಲ್. ಓಕೆ, ಸೊ ಇದು ಫೈನಲ್, ಇದರಲ್ಲಿ ಯಾವುದೇ ರೀತಿಯಾದಂತಹ ಆಲ್ಟ್ರೇಷನ್ ಓಕೆ ಏನೂ ಆಗೋದಿಲ್ಲ, ಇದು ಫೈನಲ್. ಸೊ ಇಲ್ಲಿ ಇದು ಎಷ್ಟು ಪೇಜ್ಗಳದ್ದಿದೆ ಅಂತಂದರೆ ಸುಮಾರು ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ. ಓಕೆ, ಸೊ ಇದು ಎಷ್ಟು ಪೇಜದ್ದು ಆಗಿದೆ ಅಂದರೆ PDF 8922. ಓಕೆ, ಇಷ್ಟೊಂದು ಪೇಜ್ಗಳು ಇದರಲ್ಲಿ ಇದ್ದಾವೆ. ಓಕೆ, ಸೊ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಹೌದಾ
ಇಡೀ ಕರ್ನಾಟಕದ ತುಂಬ ಎಷ್ಟೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ ನೋಡಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ ರ್ಯಾಂಕ್ 1 ಅಂತ ಇದ್ದರೆ ಇಡೀ ಕರ್ನಾಟಕಕ್ಕೆ ರ್ಯಾಂಕ್ 1 ಅಂತ ಅರ್ಥ. ಸೊ ರ್ಯಾಂಕ್ 18 ಅಂತ ಅಂದರೆ ಇಡೀ ಕರ್ನಾಟಕಕ್ಕೆ ರ್ಯಾಂಕ್ 18 ಅಂತ ಅರ್ಥ. ಓಕೆ, ಇದೇ ರೀತಿಯಾಗಿ ನೀವು ರ್ಯಾಂಕ್ಗಳನ್ನ ನೋಡ್ಕೊತ ಹೋಗ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ಸ್ಯಾಡ್ಸ್ ನಂಬರನ್ನು ಕೊಟ್ಟಿದ್ದಾರೆ, ಹೆಸರಿದೆ, ಡೇಟ್ ಆಫ್ ಬರ್ತ್ ಸಹ ಇದೆ, ಫಾದರ್ ನೇಮ್, ಮದರ್ ನೇಮ್, ಅವರ ರಿಜಿಸ್ಟ್ರೇಷನ್ ನಂಬರ್, ಓಕೆ, ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಇದೆ, ಅವರು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅದು ಸಹ ಇಲ್ಲಿ ಇದೆ. ಓಕೆ, ಸೊ ನಿಮಗೆ ಇದು ಹೇಳಿದೆ ನಾನು 8,922 ಪೇಜ್ ಇದೆ. ಇದನ್ನು ಹುಡುಕ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನಮ್ಮ ಮಗುವಿನ ರ್ಯಾಂಕ್ ಎಷ್ಟನೇ ಇದು ಅಂತ ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಹೇಗೆ ಮಾಡ್ಬೋದು ಅಂತಂದರೆ ಇಲ್ಲಿ ಏನು ಮೇಲ್ಗಡೆ 3 ಡಾಟ್ ಕಾಣುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ಇಲ್ಲಿ ಇದು ಶೇರ್ ಅಲ್ಲ ಅಂತಲ್ಲ, ಒಂದು ನಿಮಿಷ, ಡೌನ್ಲೋಡ್ ಪೇಜ್ ಅಂತ ಇಲ್ಲಿ ಸಿಗುತ್ತೆ ನೋಡಿ, ಡೌನ್ಲೋಡ್ ಪೇಜ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಡೀ PDF ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ನಾನೀಗ ಈ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿದ್ದೇನೆ. ನೀವು ಸಹ ಕ್ರೋಮ್ ಬ್ರೌಸರ್ನಲ್ಲೇ ಓಪನ್ ಮಾಡ್ಕೊಳ್ಳಿ, ಈ ಎಲ್ಲ ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಪೇಜ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದರೆ ಇದು ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇದೆಲ್ಲ ಆದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಮೈ ಫೈಲ್ಸ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ ಮೈ ಫೈಲ್ಸ್ ಅಥವಾ ಅಂತ ಇರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೌನ್ಲೋಡ್ಸಲ್ಲಿ ಅದು ಇರುತ್ತೆ. ಓಕೆ, ಸೊ ಡೌನ್ಲೋಡ್ಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ನನ್ನಲ್ಲಿ ಓಪನ್ ವಿತ್ ಅಂತ ಹೇಳಿ ನಾನು ಈ ಗೂಗಲ್ ಡ್ರೈವ್ ಏನಿದೆ ನೋಡಿ, ಗೂಗಲ್ ಡ್ರೈವ್, ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅಂದರೆ ಈ ಆ್ಯಪ್ ಮೂಲಕ ಈ ಒಂದು PDF ನಾನು ನೋಡ್ತೇನೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಸಿಗುತ್ತೆ, ಸರ್ಚ್ ಐಕಾನ್. ಇದು ಮೇಲ್ಗಡೆ ಇದೇನು ಆಪ್ಷನ್ ಇದೆ ಇದರ ಮೇಲೆ ಸರ್ಚ್ ಐಕಾನ್ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೈಂಡ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಫೈಂಡ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಏನನ್ನು ಸರ್ಚ್ ಮಾಡ್ಬೋದು ಅಂತಂದರೆ ಒಂದು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಆದರೂ ಎಂಟರ್ ಮಾಡ್ಬೋದು, ಅಥವಾ ವಿದ್ಯಾರ್ಥಿಯ ಮನೆಯ ಹೆಸರು, ಅಡ್ರೆಸ್ ಹೆಸರು ಟೈಪ್ ಮಾಡ್ಬೋದು, ಅಥವಾ ಹೆಸರನ್ನು ಟೈಪ್ ಮಾಡ್ಬೋದು, ಅಥವಾ ರಿಜಿಸ್ಟ್ರೇಷನನ್ನು ಟೈಪ್ ಮಾಡ್ಬೋದು. ಓಕೆ, ಬೆಟರ್ ಸ್ಯಾಟ್ಸ್ ನಂಬರ್ ಇದನ್ನಾದ್ರು ಟೈಪ್ ಮಾಡ್ಕೊಳ್ಳಿ, ಅಥವಾ ಈ ರಿಜಿಸ್ಟ್ರೇಷನ್ ನಂಬರ್ ಆದರೂ ಟೈಪ್ ಮಾಡಿ ಸರ್ಚ್ ಅಂತ ಕೊಡಬೇಕು ನೀವು. ಓಕೆ, ಸೊ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಇದು. ಓಕೆ, ಆದಷ್ಟು ಅಂದರೆ ಸರ್ಚ್ ಅಂತ ಕೊಟ್ಟ ಮೇಲೇ ನಿಮಗೆ ಸಿಗೋದಿಲ್ಲ. ಅದೇನಂತಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡ್ತೀನಿ ನೋಡಿರಿ, 19, ಓಕೆ, 195011 ಈ ರೀತಿ. ಓಕೆ, ಸೊ ಈ ರೀತಿ ನಿಮಗೆ ಸರ್ಚ್ ಮಾಡ್ತಾ ಹೋದಂಗೆ ಇಲ್ಲಿ ನೋಡ್ಬೋದು ನೀವು ಹಳದಿ ಎಲ್ಲ ಸಿಗುತ್ತೆ. ಓಕೆ, ಹಳದಿ ಅಕ್ಷರಗಳು ಅವೆಲ್ಲ ಸರ್ಚ್ ಎಲ್ಲೆಲ್ಲಿ ಇರುತ್ತೆ ಅದು ಹಳದಿ ಅಕ್ಷರದಿಂದ ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅದು. ಓಕೆ, ಸ್ವಲ್ಪ ನಿಮ್ಮ ಮೊಬೈಲ್ ಎಷ್ಟು ಫಾಸ್ಟ್ ಇರುತ್ತೋ ಅಷ್ಟು ಬೇಗ ನಿಮಗೆ ತೋರಿಸುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ನಿಮ್ಮ ಮಗುವಿನದ್ದು ಒಂದು ರ್ಯಾಂಕಿಂಗ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಮ ಮಗುವಿನ ರ್ಯಾಂಕಿಂಗನ್ನು ಹೇಗೆ ನೋಡುವುದು ಅಂತ ಆಯಿತು. ಓಕೆ, ಸೊ ಇದು ಗೊತ್ತಿರಲಿ, ಇಡೀ ಕರ್ನಾಟಕದ ಲಿಸ್ಟ್ ಇದು, ಜಿಲ್ಲೆಗಳ ರ್ಯಾಂಕಿಂಗ್ ಲಿಸ್ಟ್ ಅಲ್ಲ. ಓಕೆ, ಅದಾದ ನಂತರ ಈ ಒಂದು ಪರೀಕ್ಷೆಯ ಬಗ್ಗೆ ಆಯಿತು. ಓಕೆ, ಇನ್ನೂ ಇದನ್ನ ಫೈನಲ್ ಮೆರಿಟ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ. ಆಮೇಲೆ ಮೊನ್ನೆ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆ ಆಯಿತು, ಅದರದ್ದು ಸಹ ಮೆರಿಟ್ ಲಿಸ್ಟ್ ಇನ್ನೂ ಬಂದಿಲ್ಲ. ಆಮೇಲೆ ಇನ್ನೊಂದು ಎಕ್ಸಾಮ್ ಯಾವುದು ಅಂತಂದರೆ ಈ ಒಂದು ಏಪ್ರಿಲ್ 12ನೇ ತಾರೀಕು ಅಲ್ಪಸಂಖ್ಯಾತರ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಓಕೆ, ಯಾವತ್ತು ಅಂದರೆ ಏಪ್ರಿಲ್ 12. ಇದರ ಹಾಲ್ ಟಿಕೆಟು ಏಪ್ರಿಲ್ ಮೊದಲನೇ ವಾರದಲ್ಲಿ ಬರ್ತವೆ ಅಂತ ಇಲಾಖೆಯವರು ಹೇಳಿದರು, ಆದರೆ ಇನ್ನೂ ಸಹ ಬಂದಿಲ್ಲ. ಬಂದಾದಮೇಲೆ ನಮ್ಮ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಓಕೆ, ಸೊ ಇನ್ನೂ ಫಾಸ್ಟಾಗಿ ನಿಮಗೆ ಮಾಹಿತಿ ಬೇಕಂತಂದರೆ ಈ ಒಂದು ಬಾರ್ಕೋಡ್ ಏನಿದೆ ನಮ್ಮ ವಾಟ್ಸಪ್ ಗುಂಪಿನ ಬಾರ್ಕೋಡ್ ಇದೆ, ಇದನ್ನು ನೀವು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗುಂಪನ್ನು ಜಾಯ್ನ್ ಆಗ್ಬೋದು. ಓಕೆ, ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ನಾವು ಹಂಚಿಕೊಳ್ತಾ ಇರ್ತೇವೆ. ಈ ಒಂದು ವಾಟ್ಸಪ್ ಗುಂಪಿನ ಲಿಂಕನ್ನು, ಓಕೆ, ಅದನ್ನು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ನಲ್ಲಿ ಸಹ ಕೊಟ್ಟಿರ್ತೇವೆ. ಆ ಲಿಂಕ್ ಕ್ಲಿಕ್ ಮಾಡುವ ಮುಖಾಂತರ ಸಹ ನಮ್ಮ ಈ ಒಂದು ಗುಂಪನ್ನು ನೀವು ಜಾಯ್ನ್ ಆಗ್ಬೋದು. ಆಮೇಲೆ ಈ ಒಂದು ಅಲ್ಪಸಂಖ್ಯಾತರ ಶಾಲೆ ಪರೀಕ್ಷೆ ನಡೆಯಲಿದೆ ನೋಡಿ ಏಪ್ರಿಲ್ 12ನೇ ತಾರೀಕು. ಸೊ ಈ ಒಂದು ಪರೀಕ್ಷೆಯ ಸಿಲೆಬಸ್ ಏನಿದೆ ಅಂತ ನೋಡೋದಾದರೆ
ಈಗೇನು ನೀವು ಆಲ್ರೆಡಿ ಆದರ್ಶ ವಿದ್ಯಾಲಯ ಮೊರಾರ್ಜಿ ಎಲ್ಲ ಬರೆದಿದ್ರೆ ಅದೇ ಥರನೇ ಸಿಲೆಬಸ್ ಇದೆ. ಅದಕ್ಕೆ ಹೇಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ 90% ಅಷ್ಟು ಏನು ಪ್ರಶ್ನೆಗಳು 4 ಮತ್ತು 5ನೇ ತರಗತಿ ಪಠ್ಯಾಧಾರಿತವಾಗಿರುತ್ತದೆ. ಅಂದರೆ 4 ಮತ್ತು 5ನೇ ತರಗತಿ ಏನು ನಿಮ್ಮದು ಟೆಕ್ಸ್ಟ್ ಬುಕ್ಗಳಿದಾವೆ ನೋಡಿ, ಕನ್ನಡ, ಇಂಗ್ಲೀಷ್, ಆಮೇಲೆ ಪರಿಸರ ಅಧ್ಯಯನ, ಗಣಿತ, ಸಮಾಜ ವಿಜ್ಞಾನ, ಈ ರೀತಿ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಸೊ ಅಲ್ಲಿಂದನೇ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ರಶ್ನೆಗಳು ಬರುವಂಥದ್ದು. ಓಕೆ, ಸೊ ಯಾರೆಲ್ಲ ಈಗ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಇದ್ದೀರಾ ಅವರಿಗೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, ಹೌದಾ? ಬಟ್ ಯಾರೆಲ್ಲ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಾಗಿದ್ದೀರಾ ಅವರಿಗೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಹಾಗಾದರೆ ಈ ಒಂದು ಪರೀಕ್ಷೆಯಲ್ಲಿ ಯಾವ ಪಠ್ಯಪುಸ್ತಕ ಅಂದರೆ ಯಾವ ಇಂಗ್ಲೀಷ್ ಪಠ್ಯಪುಸ್ತಕದಿಂದ ಪ್ರಶ್ನೆಗಳು ಬರ್ತವೆ ಅಂತಂದರೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳದ್ದೇನು ಏನು ಟೆಕ್ಸ್ಟ್ ಬುಕ್ಗಳು ಇರ್ತಾವೆ ನೋಡಿ, ಅಂದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಬೇಕು. ಸೊ ಆ ಒಂದು ಪಠ್ಯಪುಸ್ತಕದಿಂದ ಪ್ರಶ್ನೆಗಳು ಬರ್ತವೆ. ಸೊ ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಕನ್ನಡ ಮೀಡಿಯಮ್ ಏನು ಫ್ರೆಂಡ್ಸ್ ಇದ್ದಾರೆ ಅವರಿಂದ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಗಳನ್ನ ತೆಗೆದುಕೊಂಡು ಈ ಒಂದು ಪರೀಕ್ಷೆಗಳಿಗೆ ಓದಿ. ಸೊ ನೋಡ್ಬೋದು, ಕನ್ನಡ 20 ಪ್ರಶ್ನೆಗಳು, ಇಂಗ್ಲೀಷ್ 20 ಪ್ರಶ್ನೆಗಳು, ಆಮೇಲೆ ಗಣಿತ 20, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಜ್ಞಾನ ಅಥವಾ ಮಾನಸಿಕ ಸಾಮರ್ಥ್ಯ 20. ಓಕೆ, ಅದೇ ರೀತಿಯಾಗಿ ಕನ್ನಡ ಪ್ರಶ್ನೆಗಳು ಸಹ ಕನ್ನಡ ಮೀಡಿಯಮ್ ಏನು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ ಒಂದು ಪಠ್ಯಪುಸ್ತಕದಿಂದ ಪ್ರಶ್ನೆಗಳು ಬರುವಂಥದ್ದು. ಓಕೆ, ಸೊ ನಿಮ್ಮ ಹತ್ರ ಈಗಾಗಲೇ ಈ ಒಂದು ಮೊರಾರ್ಜಿ ದೇಸಾಯಿ ಏನು ಪರೀಕ್ಷೆ ಆಯಿತು ನೋಡಿ. ಸೊ ಇದರ ಹಿಂದಿನ ವರ್ಷಗಳ ಸುಮಾರು ಒಂದು 8 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಅದೇ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೋಬೇಕು, ಅದಾದ ನಂತರ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಈಗಾಗಲೇ ನಿಮ್ಮ ಹತ್ತಿರ ಈ ಒಂದು ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಅವನ್ನೇ ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಆವಾಗ ಮಾತ್ರ ನಮ್ಮ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಈ ಒಂದು ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳನ್ನ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ಕೊಡ್ತೇವೆ. ಓಕೆ, ಸೊ ಯಾಕೆ ನಾನು ಈ ಒಂದು ಮೊರಾರ್ಜಿ ದೇಸಾಯಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ಅಲ್ಪಸಂಖ್ಯಾತರ ಪರೀಕ್ಷೆಗೆ ಓದಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಎರಡರದ್ದು ಸೇಮ್ ಸಿಲೆಬಸ್. ಹಾಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಏನು ಪ್ರಾಕ್ಟೀಸ್ ಮಾಡಿದರೆ ನಡೆಯುತ್ತೆ. ಓಕೆ, ಒಂದು ವೇಳೆ ನಿಮ್ಮ ಹತ್ತಿರ ಈ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂದರೆ ನಮ್ಮ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ಫಾರ್ಮೆಟಲ್ಲಿ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ಜೆರಾಕ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಹಾಗೆ ಮೊಬೈಲಲ್ಲಾದರೂ ಓದ್ಕೊಳ್ಬೋದು. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನಮಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದಲ್ಲಿ ನಿಮಗೆ ಈ ಒಂದು PDFಗಳನ್ನ ನಾವು ಸೆಂಡ್ ಮಾಡ್ತೇವೆ. ಈ ಒಂದು PDFಗಳಲ್ಲಿ ಕೀ ಆನ್ಸರ್ಗಳು ಸಹ ಇರ್ತವೆ. ಓಕೆ, ಸೊ ಹಾಗಾದರೆ ಇದಿಷ್ಟು ನಿಮ್ಮ ಮೊರಾರ್ಜಿ ದೇಸಾಯಿ. ಓಕೆ, ಸೊ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಏನಿದೆ ಸೊ ಅದರ ಮೆರಿಟ್ ಲಿಸ್ಟ್ ಬಗ್ಗೆ ಆಯಿತು. ಓಕೆ, ಆಮೇಲೆ ಈಗಾಗಲೇ ನಾವು ಈ ಒಂದು ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಒಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೀವು ಅವುಗಳನ್ನು ಸಹ ನೋಡ್ಕೊಳ್ಬೋದು. ನಿಮಗೆ ಆ ಒಂದು ವಿಡಿಯೋಗಳ ಲಿಂಕನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಇಲ್ಲ ನೀವೇ ಸರ್ಚ್ ಮಾಡ್ತೀರಾ ಅಂತಂದರೆ ಈ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಏನು ಪ್ಲೇಲಿಸ್ಟ್ ಅಂತ ಇದೆ ನೋಡಿ. ಓಕೆ, ಸೊ ಈ ಪ್ಲೇಲಿಸ್ಟ್ ಅಂತ ಏನಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅಂತಂದರೆ ಪ್ಲೇಲಿಸ್ಟು ನವೋದಯ ವಿದ್ಯಾಲಯ, ಆದರ್ಶ ವಿದ್ಯಾಲಯ, ಮೊರಾರ್ಜಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ನಿಮಗೆ ಎಲ್ಲೆಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಏನು ದೇಸಾಯಿ ಪ್ರವೇಶ ಪರೀಕ್ಷೆಯ ಏನು ಮಾದರಿ ಪ್ರಶ್ನೆಗಳು ಅಂತ ಎಲ್ಲಿ ಸಿಗುತ್ತೆ ನಿಮಗೆ ಅವೆಲ್ಲವನ್ನು ನೀವು ಒಂದು ಸಲ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಅಲ್ಪಸಂಖ್ಯಾತರ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇದೆ. ಆಮೇಲೆ ಇಲ್ಲಿ ಏನಿದೆ ಸೈನಿಕ ಹಾಗೂ ಅಲ್ಪಸಂಖ್ಯಾತರ ಅಂತ ಇದೆ. ಈ ರೀತಿ ಎಲ್ಲೆಲ್ಲಿ ನಿಮ್ಗೆ ಕಾಣುತ್ತೆ ಈ ಒಂದು ವಿಡಿಯೋಗಳನ್ನ ನೀವು ನೋಡ್ಬೋದು. ಓಕೆ, ಇದಿಷ್ಟು ಈ ಒಂದು ಮೆರಿಟ್ ಲಿಸ್ಟ್ ಬಗ್ಗೆ ಆಯಿತು. ಸೊ ಇನ್ನೂ ನಿಮಗೆ ಈ ಒಂದು ಮೆರಿಟ್ ಲಿಸ್ಟನ್ನು ಏನು PDF ಇದೇನೆ ಇದು ಡೌನ್ಲೋಡ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಸಿಂಪಲ್ ನಮ್ಮ ಈ ಒಂದು ವಾಟ್ಸಪ್ ಗುಂಪಿಗೆ ಜಾಯ್ನ್ ಆಗಿ ಅಲ್ಲಿ ಈ ಒಂದು PDFನ್ನು ಪಿನ್ ಮಾಡಿರ್ತೇನೆ, ನೀವು ಅದನ್ನು ಡೌನ್ಲೋಡ್ ಮಾಡಿ ನೋಡ್ಕೊಳ್ಬೋದು. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್.